ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೇಳೆ ಸಾಂಬಾರು ಮಾಡೋದು ಹೇಗಂತ ನೋಡೋಣ. ನೋಡಿ, ನಾನು 1/2 ಕಪ್ ಬೇಳೆ ತೊಗೊಂಡಿದ್ದೀನಿ. ಇಲ್ಲಿ 1.5 ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ. 1/2 ಕಪ್ ಬೇಳೆಗೆ 1.5 ಗ್ಲಾಸ್ ವಾಟರ್ ಸಾಕು. ನಾನು ನೋಡ್ತಾ ಇದ್ದೀರಲ್ವ, ಆ ಥರ ಕಪ್ ಇರಬೇಕು. ನೆಕ್ಸ್ಟ್ ನೋಡಿ, ನಾನು 1 ಟೈಮ್ ವಾಶ್ ಮಾಡಿದ್ದೀನಿ ದಾಲ್ನ. ನೆಕ್ಸ್ಟು ಇದು ಬಂದುಬಿಟ್ಟು ಬೀನ್ಸು, 6-7 ಬೀನ್ಸ್ ಇದ್ದರೆ ಸಾಕು. ನೆಕ್ಸ್ಟ್ 1 ಮೀಡಿಯಮ್ ಕ್ಯಾರೆಟ್ ಆ್ಯಂಡ್ 1 ಬಂಚ್ ಸ್ಪಿನಾಚ್, ಪಾಲಕ್ 1 ಬಂಚ್ ಇದ್ದರೆ ಸಾಕು. ನೋಡಿ, ಎಲ್ಲ ಹಾಕಿ ನಾನು ಒಂದು ಕ್ಯಾರೆಟ್, ಬೀನ್ಸ್, ಸೊಪ್ಪು ಎಲ್ಲ ಹಾಕಿ ನಾನೊಂದು 2 ಟೀ ಸ್ಪೂನ್ ಆಫ್ ಆಯಿಲ್ ಹಾಕಿ ಇದನ್ನು ಕುಕ್ಕರಲ್ಲಿ ಕುಕ್ಕರಲ್ಲಿ 1 2 to 3 ವಿಜಲ್ಸ್ ಬರಬೇಕಿದ್ದು. 1 2 to 3 ವಿಜಲ್ಸ್ ಆದರೆ ಸಾಕಾಗುತ್ತೆ. ಇಲ್ಲ ತುಂಬ ಆಯ್ತಂದರೆ ಬೇಳೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು 4 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಇಲ್ಲಿ ನಾನು ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೀನಿ 2, ಮೆಣಸಿನ್ಕಾಯಿ. ನೀವು ಖಾರದ ಪುಡಿ ಬೇಕಾದರೆ ಖಾರದ ಪುಡಿನೂ ಹಾಕ್ಕೋಬೋದು. ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಖಾರದ ಪುಡಿ. ಇದರಲ್ಲಿ 1 ಮೀಡಿಯಮ್ ಟೊಮ್ಯಾಟೊ, ಕರಿ ಲೀವ್ಸ್ ಇದೆಲ್ಲ ಹಾಕಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಇಲ್ಲಿ ನಾನು ಎರಡನ್ನೂ ನಾನು ಅಟ್ ಎ ಟೈಮು ಬೇರೆ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ನಾನು ಒಗ್ಗರಣೆನೇ ನಾನು ಬೇರೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದು ಬೇಳೆ, ಕ್ಯಾರೆಟು, ಬೀನ್ಸು, ಸೊಪ್ಪು ಅದನ್ನು ಕೂಡ ಸಪ್ರೇಟಾಗಿ ನಾನು ಬೇಯಿಸಿರೋದು. ಸಾಲ್ಟ್ ಹಾಕಬೇಕು, ಯಾಕಂದರೆ ನಾವು ಎರಡನ್ನೂ ಸಪ್ರೇಟಾಗಿ ಮಾಡೋದ್ರಿಂದ ಸಾಂಬಾರ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಸಾಲ್ಟ್ ಹಾಕ್ಕೊಳ್ಳಿ. ಇಲ್ಲಿ ನಾನು ನೋಡಿ ಹೋಮ್ ಮೇಡು ಸಾಂಬಾರು ಪುಡಿ ಹಾಕಿರೋದು. ನೋಡಿ, ಈಗ ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದರೆ ಒಂಥರ ಸಾಂಬಾರೇ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಇದರಲ್ಲಿ ನೋಡಿ ನಾನು ಬೆಂದಿದೆ ಬೇಳೆ. ಈಗ ಕ್ಯಾರೆಟು, ಬೀನ್ಸು, ಸೊಪ್ಪು, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು. ಬೇಳೆ ನೋಡಿ ಎಷ್ಟು ನೀಟಾಗಿದೆ. ಅದು ತುಂಬಾ ಬೆಂದಿಲ್ಲ, ತುಂಬ ಸ್ಮ್ಯಾಶ್ ಥರ ಆಗೋ ರೀತಿಯೂ ಬೆಂದಿಲ್ಲ, ಕಡಿಮೆನೂ ಆಗಿಲ್ಲ, ಪರ್ಫೆಕ್ಟಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದನ್ನು ನಾನು ಒಗ್ಗರಣೆ ಹಾಕಿದ್ದೆ ಅಲ್ವಾ, ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಸಪ್ರೇಟಾಗಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನೋಡಿ, ನಾನು 2 ಮಿಕ್ಸ್ ಮಾಡಿಬಿಟ್ಟು ಆ್ಯಡ್ ಮಾಡಿ ಈಗ ಒಂದು 2 ಮಿನಿಟ್ಸ್ ಈ ಥರ ಬಾಯ್ಲ್ ಆಗಬೇಕು. 2 ಮಿನಿಟ್ಸ್ ಈ ಥರ ಬಾಯ್ಲ್ ಆದಮೇಲೆ ನೋಡಿ, ನಾನು ಟೊಮೆಟೊ ಹಣ್ಣು ಹಾಕಿದ್ದೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಬೋದು ಎಷ್ಟು ಬೇಕಾಗುತ್ತೆ ಅಷ್ಟು. ಅದಾದಮೇಲೆ ನಿಮಗೆ ಟೇಸ್ಟ್ ನೋಡಿಬಿಟ್ಟು ನೀವು ಬೇಕಂದರೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು. ನೋಡಿ, ಸಾಂಬಾರು ಹೀಗಾಗಿದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಎಂದು. ನಾನು ಇದಕ್ಕೆ ಅರಿಶಿನ ಪುಡಿ ಹಾಕಿಲ್ಲ, ನಾನು ಸಾಂಬಾರು ಪುಡಿಯಲ್ಲಿ ಮನೆಯಲ್ಲೇ ಆಗಿರೋದ್ರಿಂದ ಹಂಗೆ ಹಾಕ್ತೀನಿ. ಥ್ಯಾಂಕ್ ಯು.